ಹಲೋ. ಲೇ ಜಯಮ್ಮ, ಅದೇ ಹೇಳಿದ್ನಲ್ಲ, ಎಲೆಕ್ಷನ್ಗೆ ಬಿರಿಯಾನಿ ಅದನ್ನೆಲ್ಲ ಸರ್ನೇನಿಯ ರೆಡಿ ಮಾಡ್ಕ. ಎಷ್ಟೆಷ್ಟು ಜನಕ್ಕೆ ಹಾಕ್ಸ್ಬೇಕು ಏನು ಅಂತ ಲಿಸ್ಟ್ ಬರ್ಕ. ಹೋ, ಎಲೆಕ್ಷನ್ಗೆ ಬಿರಿಯಾನಿ ಅಂಚಪಿಲ್ಲನ ನೋಡು. ಯಾರು ಹಾಕ್ಸಿರ್ಬಾರ್ದು. ನಮ್ಮ ಬಾನು ಹತ್ರನೇ ಹಾಕಿಸ್ಬಿಡೋಣ. ಏನು? ಹೌದಾ? ಸರಿ ಚಿಕನ್ ಬಿರಿಯಾನಿನೇ ಮಾಡ್ಸೋಣ ಬಿಡು, ಜೋರಾಗಿ ಮಾಡ್ಸೋಣ. ಎಲ್ಲರೂ ಆಶ್ಚರ್ಯವಾಗಿ ನೋಡ್ಬೇಕು ನಮ್ಮನ್ನೇನಿಯ. ಬಿರಿಯಾನಿ ತಿಂದವರೆಲ್ಲ ಹೋಗ್ಬಿಟ್ಟು ನಮ್ಗೇನಿಯ ಪಟ 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 ಅಂತ ಓಟೊತ್ತು ಬಿಡ್ಬೇಕೆ. ಸರಿನಾ? ಆ ಥರ ಬಿರಿಯಾನಿ ಮಾಡ್ಸೋಣ, ಸುಮ್ಕಿರು. ಹೇಳಿರು ಇವಾಗಿಂದ ನೀ ಕಮ್ಮಿ ರೇಟು ಕೊಡ್ತಾರೇನೋ, ಇಲ್ಲ ನಾವೇನಿಯ ಕೋಳಿ ಗಿಳಿ ತಂದು ಸಾಕಬೇಕಾ? ನಮ್ಮ ಅತ್ತೆಗೆ ಐಡಿಯಾ ಇನ್ನೂ ಹೇಳಿಲ್ಲ, ನಮ್ಮ ಅತ್ತೆಗೆ ಹೇಳ್ಬೇಕು. ಅದಕ್ಕೂ ಮುಂಚೆ ನಿಂಗೆ ಹೇಳ್ತಾ ಇದ್ದೀನಿ. ನಿನ್ನ ಗಂಡಂಗೆ ಹೇಳು, ಕೋಳಿ ಗಿಳಿ ಎಲ್ಲ ನೋಡ್ಕೊಳಕ್ಕೆ. ಇನ್ನೂ ಒಂದು 4,000 ಸಿಗ್ತದೆ ನನಗೆ ಇವಾಗ. ಭದ್ರಮ್ಮನ ಮನೆಗೆ ಹೋದ್ರೆ 4,000 ತಗೋ ಅಂತೇಳ್ಬಿಟ್ಟು ಹಿಂಗೇನಿಯ ಕೊಟ್ಬಿಡ್ತಾಳೆ ಭದ್ರಮ್ಮ. ನೋಡ್ತಾ ಇರು, ಹೀಗೆ ಹೋಗ್ಬಿಟ್ಟು ಹಿಂಗೇನಿಯ ಭದ್ರಮ್ಮನ ತಗ 4,000 ಇಸ್ಕೊಂಡು ನೀಟಾಗಿ ಬರ್ತೀನಿ. ಏನೋ ನಾನು ಎಲೆಕ್ಷನ್ನಾಗಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕದ್ದು ಮುಚ್ಚಿ ಕೇಳಿಸ್ಕೊಂತ ಇದ್ದೀಗ. ನಾನೇ ಕೇಳಿಸ್ಕೊಂಡ್ಲಿ, ಸುಮ್ಮನೆ ನಿಂತಿದ್ದೆ ಅಷ್ಟೇ ನೆನೆಯ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಈ ಇಸ್ಯನ ಹೋಗ್ಬಿಟ್ಟು ಭದ್ರಮ್ಮಂಗೆ ಹೇಳ್ಬೇಡ. ಭದ್ರಮ್ಮಂಗೆ ಹೇಳಿದ್ರೆ ನಿನಗೇನಿಯ ಪ್ರಾಬ್ಲಮ್ ಆಯ್ತದೆ. ನಾನು ಯಾಕೆ ಯಾರ್ಯಾರಿಗೋ ಹೇಳಿ? ನನಗೇನು ತಳಗಿಲೆ ಕೆಟ್ಬಿಟ್ಟೈತಾ? ಯಾರ್ಯಾರಿಗೋ ಸಿಕ್ದವ್ರಿಗೆಲ್ಲ ಏನೇನೋ ಹೇಳಕ್ಕೆ. ನಾನೇನು ಯಾರಿಗೋ ಹೇಳಲ್ಲ. ಹೇಳಿದ್ರೆ ನಿನಗೆ ಪ್ರಾಬ್ಲಮ್ಮು ಅಂತ ಹೇಳ್ದೆ ಅಷ್ಟೇನಿಯ. ನನಗೇನು ಪ್ರಾಬ್ಲಮ್ ಆಗಕ್ಕಿಲ್ಲ ಹೇಳಿದ್ರೆ. ಎಲ್ಲ ಪ್ರಾಬ್ಲಮ್ಮು ನಿನಗೆ ಆಯ್ತದೆ. ಅದಕ್ಕೆ ಪಾಪ ನಿನಗೆ ಯಾಕೆ ಪ್ರಾಬ್ಲಮ್ ಆಗಬೇಕು ಅಂತ ನಾನೇನಿಯ ಬೇಡ ಅಂತ ಹೇಳ್ದೆ. ಅರ್ಥ ಮಾಡ್ಕತ್ತೀಯ ಅನ್ಕತ್ತೀನಿ. ಹೋಗೆಲ್ಲ ಈ ಮೂದೇವಿ, ಬರೋ 4,000 ರೂಪಾಯಿನ ಮಿಸ್ ಮಾಡ್ಕೊಳಕಾಯ್ತದ? ಒಳ್ಳೆ ಪಿಲಾನ್ನ ಬಿಟ್ಬಿಟ್ಟು ಈ ಪಿಲಾನ್ನ ಹೋಗ್ಬಿಟ್ಟು ಹೇಳ್ದೆ ಬದ್ರಿಗೆ ಅಂದರೆ 4,000 ತೆಗೆದಂಗೆ ಕೈಗೆ ಇಕ್ಬಿಡ್ತಾಳೆ. ನಾನಂತೂ ಅಬ್ಬಬ್ಬಬ್ಬ, ಆ 4,000 ರೂಪಾಯಿ ಮೊನ್ನೆ 4 8 4 3 12, ಅಯ್ಯಯ್ಯೋ ಎಷ್ಟೊಂದು ಸಾವಿರ. ಇನ್ನೂ ಎಲೆಕ್ಷನ್ ಮುಗಿಯೋ ವರ್ಷಕ್ಕೆ ಇನ್ನೂ ಅದೆಷ್ಟು ಮಾಡ್ಕೊತೀನೋ ಏನೋ. ಇರು, ಹೋಯ್ತೀನಿ ಫಸ್ಟು ಏಸಿಯನ್ನ ಹೇಳ್ಬಿಟ್ಟು ಬರ್ತೀನಿ. ಭದ್ರಮ್ಮೋರೆ ಏನೇ ಕಿರ್ಚ್ಕೊಂಡು ಬರ್ತಾ ಇದ್ದೀಗಲ್ಲ? ಭದ್ರಮ್ಮೋರೆ, ನಾನು ನಿಮಗೆ ಪದ್ಯದ ಇನ್ನೊಂದು ಹೊಸ ಐಡಿಯಾ ತಗೊಂಬಿಟ್ಟು ಬಂದಿದ್ದೀನಿ. ಮಾಸ್ಟರ್ ಪೀಸ್ ಐಡಿಯಾ. 4,000 ರೂಪಾಯಿ. ಗಿವ್ ಮೀ 4,000 rupees. ಐ ವಿಲ್ ಗಿವ್ ಯು ಐಡಿಯಾ. ಏನೋ ಕಸ ಗುಡ್ಸ ಐಡಿಯಾ ಕೊಟ್ಟಿದ್ದಲ್ಲ ಅಂತ ಐಡಿಯಾನೇನಾ? ಈಗಿತ ಕಸ ಗುಡ್ಸ ಅಂತ ಐಡಿಯಾ ಅಲ್ಲ, ಈಗಿತ ಬ್ಯಾರೆ ಸೂಪರ್ ಐಡಿಯಾ. ಅಂತ ಇಂಥ ಐಡಿಯಾ ಅಂತಲ್ಲ, ಸೂಪರ್ ಆಗಿರೋ ಐಡಿಯಾ. ಕೇಳಿದ್ರೆ ಕಳೆದೋಯ್ತೀರಾ. ಕೊಡಿ 4,000 ರೂಪಾಯಿ ಕೊಡಿ, ನಿಮ್ಗೆ ಎಲ್ಲ ಐಡಿಯಾನೂ ಹೇಳ್ತೀನಿ. ಮನಿಯಾಳಿ ನಮ್ಮ ಅಮ್ಮನ ತಗ ಬೀದಿ ಕಸ ಗುಡಿಸ್ಬಿಟ್ಟು ನಮ್ಮ ತಗೇನಿಯ ದುಡ್ಡು ಕಿತ್ಕೊಂಡು ಬೀದಿ ಕಸ ಗುಡ್ಸಂಗ್ ಮಾಡ್ಬಿಟ್ಟು ಇವಾಗ ಮತ್ತೆ 4,000 ರೂಪಾಯಿ ಕಿತ್ಕೊಳಕ್ ಬಂದಿದೀಯೇನೆ ನೀನು? ಅಯ್ಯಪ್ಪ ಭದ್ರಮ್ಮ, ಯಾಕೆ ಐಡಿಯಾ ಹೇಳಕ್ ಬಂದ್ರೆ ನನಗೇನಿಯ ಹಿಂಗ್ ಗಟ್ಟಿಸ್ತಾ ಇದ್ದೀಗಲ್ಲ? ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಮ್ಮ, ಹಾಕು ಇನ್ನೂ 4. ಏನೇ ಮನ್ಯಾಳಿ, ನಾನು ನಿಮ್ಮ ಮನೆಯೆಲ್ಲನೂ ಬಕ್ರ ಮಾಡ್ಕೊಂಡಿದ್ದೀರ. ನನ್ನ ಬಕ್ರನ ಏನ್ ಬೇಕಾದ್ರೂ ನಂಬ್ತಾಳೆ, ಏನ್ ಹೇಳಿದ್ರು ಕೇಳ್ತಾಳೆ, ಹೇಳಿದ್ದೆಲ್ಲ ನಂಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬಕ್ರ ಶಿಖಾಮಣಿ ಮಾಡ್ಕೊಂಡ್ಬಿಟ್ಟಿದ್ಯೇನೆ ನನ್ನಂತೂ. ನಿಮ್ಮ ಅತ್ತೆನ ಗೆಲ್ಸಕ್ಕೋಸ್ಕರ ನನ್ನೇ ಕಮಂಗಿ ಮಾಡ್ಬಿಟ್ಟು ನನ್ನೇ ಮಂಗ ಮಾಡ್ತಾ ಇದೀಯೇನೆ ಇನ್ನು? ಅಯ್ಯೋ ಭದ್ರಮ್ಮ, ನಾನೇನ್ ಮಾಡ್ದೆ ನಿನಗೆ? ಅಯ್ಯೋ ಭದ್ರಮ್ಮ, ಹೇಳ್ಬಿಟ್ಟೋಡಿ ಫಸ್ಟು. ಯಾಕೆ ಹಿಂಗ್ ಜುಟ್ಟು ಹಿಡ್ಕೊಂಡು ಹಂಗೆ ಹೊಡಿತಾ ಇದೆಯಲ್ಲ? ಬಿಡ್ಬಿಡು, ಹೇಳ್ಬಿಟ್ಟೋಡಿ. ನಿನಗೇನೆ ಹೇಳ್ಬಿಟ್ಟು ಹೊಡಿಯೋದು? ಅಮ್ಮ ಬಾರ್ಸಮ್ಮ, ಬಾಯಿಗೆ ಬರ್ತದ ನೋಡಿ ಬೇವಸ್ಸಿಗೆ, ಬಾರ್ಸಮ್ಮ ಸರಿಯಾಗಿ. ಅಯ್ಯೋ, ಸಹಾಯ ಮಾಡಕ್ಕೆ ಅಂತ ಬಂದ್ರೆ ನನ್ನೇ ಹಿಡ್ಕೊಂಡು ಹೊಡಿತಾವ್ರಲ್ಲಪ್ಪ ಇವ್ರಂತೂ. ಅಯ್ಯೋ ಭದ್ರಮ್ಮ ಬಿಡು, ಏನಾಯ್ತು ಅಂತ ಹೇಳ್ಬಿಟ್ಟು ಬಗಳು. ಇದು ಯಾಕೆ ಹಿಂಗ್ ನಾಯಿ ಹೊಡೆದಂಗೆ ಹೊಡಿತಿದ್ಯಾ ನೀನಂತನ್ವೆ? ಯವ್ವ, ಅಂದೇನೆ ನೀನು ನಾಯಿ ಹೊಡೆದಂಗೆ ಹೊಡಿತಿದ್ಯಾ ಅಂತೀಯೇನೆ? ಅಯ್ಯಪ್ಪ ಭದ್ರಮ್ಮ, ಎಷ್ಟು ಹೊಡಿತೀಯ? ಹೊಡೆದ್ಬಿಟ್ಟಾಗ ಆಮೇಕಿಂದ ಹೇಳು, ಯಾಕೆ ಹೊಡಿತಿದೀಗ ಅಂತ ನಂಗೆ ದೇವ್ರಾಣೆ ಗೊತ್ತಾಯ್ತಿಲ್ಲ. ನಿಂಗೆ ಐಡಿಯಾ ಹೇಳಕ್ ಬಂದಿದ್ದೇನೆ ತೆಪ್ಪಾಯ್ತಾ? ನಾನು ನಿಂಗೆ ಐಡಿಯಾ ಬೇಡ ಅಂದ್ರೆ ಹೇಳ್ಬಿಡು, ಹೊಂಟೋಗ್ಬಿಡ್ತೀನಿ. ಹಿಂಗೆ ಯಾಕೆ ಹಾಕೊಂಡು ಚಟ್ನಿ ಮಾಡ್ತಾ ಇದೀಯಾ? ಏನೇ ಮನ್ಯಾಳಿ, ನಿಮ್ಮ ಅತ್ತೆನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಕಿತ್ತೋಗಿರೋ ಡೂಪ್ಲಿಕೇಟ್ ಐಡಿಯಾನೆಲ್ಲ ತಂದ್ಬಿಟ್ಟು ನನಗೆ ಹೇಳ್ತಾ ಇದೀಯ ನೀನು? ನಾನೇನು ಕಿತ್ತೋಗಿರೋ ಡೂಪ್ಲಿಕೇಟ್ ಐಡಿಯಾ ಹೇಳಿದ್ದೆ ಭದ್ರಮ್ಮ? ಎಲ್ಲ ನಿಂಗೆ ಒಳ್ಳೇದಾಗಂಗೆ ಏನಿಯಾ ಹೇಳಿದಿನಲ್ಲ ಐಡಿಯಾನ? ನಿನ್ನ ಪಿಲಾನ್ ಗೊತ್ತಾಗ್ದಿರ ಅಷ್ಟು ದಡಮುಂಡೆ ಅನ್ಕೊಬಿಟ್ಟಿದ್ಯಾ ನನಗೆ ನಿನ್ ಪಿಲಾನ್ ನಂಗೆ ಅರ್ಥ ಆಯ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನನಗೆ ಬೇಜಾನ್ ಅರ್ಥ ಆಯ್ತದೆ. ನನಗೆ ನಿನ್ ಪಿಲಾನ್ ಎಲ್ಲನೂ ಸಂದ ಗೊತ್ತು. ನೀನೇನು ನಿನ್ ಪಿಲಾನ್ ಏನು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟ. ನಿಮ್ಮ ಅತ್ತೆನ ಗೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ನೀನೇನಿಯಾ ನೀನು ಪದ್ದಿ ಸೇರ್ಕೊಂಡು ಇಬ್ರು ನಾಟಕ ಆಡ್ತಾ ಇದ್ದೀರ ನನ್ನ ತಾಗೆ. ಏನು ಹೇಳು, ನನ್ನ ಬಕ್ರ ಮಾಡಕ್ಕೆ ಹಿಂಗೆ ಮಾಡಿ ನನ್ನನ್ನು ಸೋಲ್ಸದ್ ನೀವಿಬ್ರು. ನಿಮ್ಮ ಅತ್ತೆನ ಗೆಲ್ಸ್ಕೊಂಡು ಮಜಾ ಮಾಡೋದು, ಅಧಿಕಾರ ತಗೊಳ್ಳೋದು, ಇದೇ ತಾನೇ ನಿಮ್ಮ ದೊಡ್ಡ ಪಿಲಾನು? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೇನೆ. ಮಳ್ಳಿ ಮಿಂಚುಳ್ಳಿ, ಎಲ್ಲ ಇಸ್ಯನೂ ಗೊತ್ತಾಯ್ತು. ನೀನು ಪದ್ದಿ ಸೇರ್ಕೊಂಡಿದ್ದೆಲ್ಲ ನಮ್ಗೆ ನಾಮ ಮಾಡ್ತಿರೋದು, ನಾಟಕ ಆಡ್ತಿರೋದು, ಮಂಗ ಮಾಡ್ತಿರೋದು ನಮ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತು. ಅಯ್ಯೋ ಭದ್ರಮ್ಮ, ನಾನ್ ನಿನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀನ್ ಇಲ್ದಿರ ಪಲ್ದಿರ ಸುಳ್ಳೆಲ್ಲ ಹೇಳ್ತಾ ಇದ್ದೀಗೆ. ಅಯ್ಯೋ ಪಾಪ ಗೆಲ್ಲಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಆ ಪದ್ದಿ ಜೊತೆ ಸೇರ್ಕೊಂಡು ನಾನು ಯಾಕೆ ಏನೇನೋ ಮಾಡ್ಲಿ? ಆ ಪದ್ದಿ ಜೊತೆ ಸೇರ್ಕೊಂಡು ನಾನು ಏನೂ ಮಾಡಿಲ್ಲ. ಏನೋ ಆ ಪದ್ದಿ ಸುಳ್ಳು ಹೇಳೋಳೆ ಅಂತ ಅನ್ನಿಸ್ತದೆ. ಯಾರು ಹೇಳಿದ್ರು ನಿನ್ಗೆ?
ಯಾರೋ ಹೇಳಿದ್ರು ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ನನ್ಗೆ ಯಾರೋ ಒಬ್ರು ಬಿಟ್ಬಿಟ್ಟು ದೇವರೇ ಬಂದು ಹೇಳ್ತು ಅನ್ಕ. ನಿನ್ ಪಿಲಾನೆಲ್ಲ ಸಂದಕ್ಕೆ ಅರ್ಥ ಆಯ್ತು ನನಗೆ. ಇನ್ನೊಂದು ಕಿತ್ತ ಪಿಲ್ಲಾನು 4,000 ಕೊಡು ಅಂತ ಮಂಟಕ್ ಬಂದ್ಬಿಟ್ರೆ 4 ಬಾರ್ಸ್ ಕಳಿಸ್ಬಿಡ್ತೀವಿ ಅಷ್ಟೇ ಏನಿಯಾ. ಚೆನ್ನಾಗಿ ಇಷ್ಟು ವರ್ಷ ಗೆದ್ದಿರೋರ್ಗೆ ಈ ವರ್ಷ ಹೆಂಗ್ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗಕ್ಕಿಲ್ವಾ? ಹಾ, ಈ ವರ್ಷ ಹೆಂಗ್ ಗೆಲ್ಬೇಕು, ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಹೇಳಿಸ್ಕೊಂಡ್ ಗೆಲ್ಬೇಕಾ ನಾವು? ಅಮ್ಮ, ಹೋಗಿ ಇವಳ ಹತ್ರ ಡೀಲ್ ಮಾಡಿದ್ಯಲ್ಲ, ನಿನಗ್ ಬುದ್ಧಿ ಇಲ್ಲ ಬಾ. ಹಾ, ಹೋಗಿ ಈ ಮನೆಯಾಳಿ ತಗ ಡೀಲ್ ಮಾಡೋದು ನೀನು. ನಿನ್ ತಲೆನಾಗ ಏನ್ ತುಂಬ್ಕೊಂಡೈತೋ ನಾ ಕಾಣೆ ಕಣಮ್ಮ. ಇಂತೋಳ ಹತ್ರ ಹೋಗಿ ಕೇಳ್ತಿದೀಯ ಐಡಿಯಾನ. ನಾವ್ ಇಷ್ಟು ವರ್ಷ ಏನ್ ಸುಮ್ನೆ ಗೆದ್ದಿದೀವ? ನಾವು ಗೆದ್ದಿಲ್ವಾ ಇಷ್ಟು ವರ್ಷ? ಅದೇ ಮಗಳೇ, ಪೊದ್ದಿಗೆ ಎದ್ರಕೊಂಡಿಕ್ಕಿದೆ ಚೊಪ್ ಮಾಡ್ಬಿಟ್ಟೆ ನಾನು, ಸೋತೋಗ್ಬಿಡ್ತೀನಿ ಅಂತ. ಲೇ, ಹೋಗ್ ಮನೆಯಾಳಿ ನಿಮ್ಮ ಅತ್ತೆಗುನ್ವೆ ಪೊದ್ದಿಗೆ ಇಬ್ರಿಗುನ್ವೆ ಹೇಳು, ಈ ಕಿತ್ತ ಗೆಲ್ಲದು ನಾನೇ ಗೆಲ್ಲದಿಕ್ಕಿತ ಅಂತ ಹೇಳ್ಬಿಟ್ಟು ಹೋಗಿ ಹೇಳೆ. ನೋಡೇ ಬಿಡೋಣ ಅದೇನಾಯ್ತದೋ ಆಗ್ಲಿ. ಈ ಕಿತ್ತ ಸೋಲ ಮಾತೇ ಇಲ್ಲ ನಾನಂತೂ. ನೀನಲ್ಲ, ನಿಮ್ಮ ಅಪ್ಪ ಬಂದು ಸಪೋರ್ಟ್ ಮಾಡಿದ್ರು ನಿಮ್ಮ ಅತ್ತೆಗೆ ಗೆಲ್ಲದು ಮಾತ್ರ ನಾನೇನಿಯ. ಇಂಥ ಕಂತ್ರಿ ಬುದ್ಧಿನ ಉಪಯೋಗಿಸೋದು ಬಿಟ್ಬಿಟ್ಟು ನಿಂದು ಏನಾಯ್ತೋ ನ್ಯಾಯಯುತವಾಗಿ ಹೋರಾಟ ಮಾಡಿ ಗೆಲ್ಲದ್ ಕಲ್ತ್ಕೊಳ್ಳೆ. ಹೋಗಿ ಕಳಿಸ್ಕಳೆ. ಭದ್ರಮ್ಮ, ದೇವ್ರಣ ಯಾರೋ ನನಗೂ ನಿಂಗೂ ಮಧ್ಯೆ ಪಿನ್ನಿಕ್ಬಿಟ್ಟು ಉಳಿಯಂಡವ್ರೆ ನೋಡು. ನನ್ನ ಜೊತೆ ಇಟ್ಕೊಂಡಿಲ್ಲ, ನಿನಗೆ ಏನಿಯ ಲಾಸು. ನಿಜವಾಗೂ ನಾನು ಮತ್ತೆಗಾಗ್ಲಿ ಪದ್ದಿಗಾಗ್ಲಿ ಯಾರಿಗೂ ಸಪೋರ್ಟು ಸಹಾಯ ಏನೂ ಮಾಡ್ತಾ ಇಲ್ಲ. ಯಾರೋ ನಿನಗೆ ಬೊಲೆ ಸುಳ್ಳು ಹೇಳೋರು ಅಷ್ಟೇ ನಿನಿಯ. ಈಗ ಒಮಿಕೊಂಡು ಇಲ್ಲಿಂದ ಎದ್ದೋಯ್ತೀಯ, ಇಲ್ಲ ದೊರುಮ್ದೆಟ್ ಬೀಳ್ಬೇಕಾ ಹೇಳು. ನೀನು ಬೇಡ, ನೀನು ಕಿತ್ತೋಗಿರೋ ಐಡಿಯಾನು ಬೇಡ. ನನಗೆ ಗೊತ್ತು ಹೆಂಗ್ ಗೆಲ್ಬೇಕು ನಾನು ಅಂತ ಹೇಳ್ಬಿಟ್ಟು. ಅವ ಉಲ್ಟಾಗೇನು ಮಾತಾಡ್ತೀಯ ಬಾಮ? ಬಿದ್ದಿರ್ಲಿ ಇಲ್ಲೇ ನೆನಿಯ, ಬಿಸಿಲ್ನಾಗೇನೆನಿಯ. 4,000 ರೂಪಾಯಿ ಕೊಡ್ಬೇಕು, 4,000 ರೂಪಾಯಿ ಕಕ್ಕುಸ್ಬಿಡ್ತೀನಿ. 12,000 ರೂಪಾಯಿ ನಿನ್ನ ಯೋಗ್ಯತೆಗಿಲ್ಲ ಅಂತ ಸುಮ್ಮನಿದ್ದೀನಿ. ಆದ್ರೂ ಬೇಡ, 12,000 ರೂಪಾಯಿ ತಂದ್ಬಿಟ್ಟು ನಮ್ಮ ಮಕ್ಕಳು ಬಿಸಾಕು. ಹಳ್ಳಿ ಗಂಟೆ ನಾನು ಸುಮ್ಮನಿರೋದಿಲ್ಲ ಅಷ್ಟೇನಿಯ. ಹಾ, ಕೊಟ್ಟಿರೋ 12,000 ರೂಪಾಯಿ ವಾಪಸ್ ಬರಬೇಕು. ಇಲ್ಲ ಅಂದ್ರೆ ಮನೆ ತಾಗ ಬಂದ್ಬಿಟ್ಟು ನಿಮ್ಮ ಅತ್ತೆಗೆ ಎಲ್ಲ ಇಸ್ಯನು ಹೇಳ್ತೀನಿ, ನಿಮ್ಮ ಐಡಿ ಎಲ್ಲ ಹೇಳ್ತೀನಿ ಅಂತ ಬಂದ್ಬಿಟ್ಟು ನಂತ ಕಾಸಿಸ್ಕೊಂಡು ಹೋಯ್ತಿದ್ದು ನಿನ್ನ ಸೊಸೆ ಅಂತ ಹೇಳ್ಬಿಟ್ಟು ಮುಚ್ಕೊಂಡು 12,000 ರೂಪಾಯಿನ ವಾಪಸ್ ಕೊಟ್ಬಿಡ್ಬೇಕು. ಏನ್ ಹೇಳು? 12,000 ರೂಪಾಯಿ ಇಲ್ಲ, ಎಲ್ಲ ತಿನ್ಕೊಬಿಟ್ಟಿದ್ದೀನಿ. ಕೂಲಿ ಮಾಡಿ ತಂದ್ಕೊಡು. ಬೇಡ ಅಂದವ್ರು ಯಾರೇ? ಪ್ರೇಮಿ? ಓಹೋ, ಕಂಡರ್ ದುಡ್ಡು ಮಜಾ ಮಾಡೋದು. ನನ್ನ ಯಾಮರ್ಸಕ್ ನನ್ನ ತಗೆ ಕಾಸಿಸ್ಕೊಂತೀಯ ನೀನು? ಮುಚ್ಕೊಂಡು 12,000 ತಂದು ನನ್ನ ಮಕ್ಕ ಹೆಸರಿಲ್ಲ ಅಂದ್ರೆ ನಿನ್ನ ಮಕ್ಕ ಅಂತಂದ್ರೆ ಹಿಂಗಿರಕ್ಕಿಲ್ಲ. ನಿನ್ನ ಮಕ್ಕ ನೋಡ್ತಾ ಇರು. ಈ ಭದ್ರಮ್ಮನ ಯಾಮರ್ಸಕ್ ಹಾಕಿಲ್ಲ ಯಾರು ನೋಡಿ ಮಗಳೇ, ಅವಳು ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ಅವಾಗಿರೋದು ಅವಳಿಗೆ ಹಬ್ಬ. ನಾನು ಹಿಂಗೆ ಅವತ್ತೇ ಹೇಳ್ದೇವಾ, ನಂಬ್ಯಾಡ ಕಣಮ್ಮ ಅಂದ್ರೆ ನೀನೇನು ಕೇಳ್ದೆ? ನಾನು ನಂಬ್ತೀನಿ ಹಂಗಲ ಕಣಮಿ ಹಿಂಗಲ ಕಣಮಿ ಎಲೆಕ್ಷನ್ ಕಣಮಿ ಅಂತ ಹೇಳ್ಬಿಟ್ಟು ಬಂದೆ. ನೋಡ್ದೆ ಎಲೆಕ್ಷನ್ ಕತೆ ಏನಾಯ್ತು ಅಂತ. ಲಾಸ್ ಏನಿಲ್ವಲ್ಲ, ಬಾ 12,000 ರೂಪಾಯಿ ವಾಪಸ್ ಕೊಡ್ತಾಳೆ. ನೀನು ನೋಡಿದ್ರೆ ಅಯ್ಯಯ್ಯೋ ಪಾಪ ಅಂತ ಅನ್ನಿಸ್ತದೆ ನಂಗಂತೂ. ನಾ ಮತ್ತೆ ಹತ್ರ ಹೋದೆ ತಿನ್ನಕ್ಕೆ ಇಲ್ಲಿ ಗಂಟ ಬರ್ಬೇಕಿತ್ತೇನೆ ಪ್ರೇಮಿ. ನಿನ್ನ ನಾಟಕ ಏನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡ ನನಗೆ. ನೀನು ನಿನ್ನ ನಾಟಕ ಎಲ್ಲನೂ ಸಂದಾಗ ಗೊತ್ತು ನನಗೂ. ಬಂದು ನಮ್ಮ ಅತ್ತೆಗೆಲ್ಲನೂ ಐಡಿಯಾ ಹೇಳ್ತೀಯಾ? ಈಗ ಹೆಂಗಾಯ್ತು ನಿನ್ನ ಐಡಿಯಾ? ನೀವೇ ಸೇರ್ಕೊಂಡು ಏನೋ ಮಾಡಿರ್ತೀರಾ ಅಂತ ಗೊತ್ತು. ನನಗೂ ನನ್ನ ಮನೆಗೂ ಇರೋರ್ಗೆಲ್ಲನೂ ಅದೇ ಕೆಲಸ. ಅಲ್ಲ ಕಂಡ್ಲೆ, ನಾನೇ ಒಮ್ಮಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನಿವ್ನಿ. ನಮ್ಮ ಅತ್ತೆನ ಕಂಡ್ರೆ ನನಗೆ ಆಗಕ್ಕಿಲ್ಲ. ಆದ್ರೂ ಆಳ್ ಬಿದ್ದೋಗ್ಲಿ ಅಂತ ಸುಮ್ಕಿದೀನಿ. ನಿಮ್ಮ ಅತ್ತೆ ಭಾಳ ಒಳ್ಳೇಳು. ನಿನ್ಗೇನೆ ಬಂದಿರೋ ನಿಂಗೆ ದೊಡ್ಡಪ್ಪತ್ತು. ಲೇ, ನೀನೇ ಅನ್ನಿಸ್ತದೆ ಫಿಟ್ಟಿಂಗ್ ತಗತಿ ಮಾಡಿರೋದು ನನಗೆ. ನಂಗೆ ಗೊತ್ತು. ಭಾಳ ಇಂಟೆಲಿಜೆಂಟ್ ಬಿಡವ ನೀನಂತೂ. ಭಾಳ ಅಂದ್ರೆ ಭಾಳ ಇಂಟೆಲಿಜೆಂಟ್. ಅದಕ್ಕೆ ಇಲ್ಲಿ ಮೆಟ್ನ ಹೊಡ್ಸ್ಕೊಂಡು ಬಿದ್ದಿರೋದು. ಇನ್ನು ಮುಂದೆ ಆದ್ರೂ ಬುದ್ಧಿ ಕಲಿ, ಇಲ್ಲ ಅಂದ್ರೆ ಹಿಂಗೆ ಬೀಳ್ತಾ ಇರ್ತವೆ ಯೋಟಗಳು. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಗಲ್ಲದ ಚುಕ್ಕಿ. ಏನೇ ಪ್ರೇಮಿ, ಯಾರ ಮಕ್ಕ ಎಲ್ಲ ಸ್ಕ್ರಾಪ್ ಮಾಡಿ ಕಳ್ಸಿದಂಗ ಅವ್ರೆ? ಲೇ ಪದ್ಯ, ಇದೆಲ್ಲ ನಿಂದೆನೆಯ ಕತೆ ಅಲ್ವೇನೆ? ನಂಗೆ ಗೊತ್ತು ನೀನೇ ಏನೋ ಮಾಡಿರ್ತೀಗ ಅಂತ ಹೇಳ್ಬಿಟ್ಟು. ಎಲ್ಲ ನಿಂದೆನೆಯ ಖತರ್ನಾಕ್ ಕಂತ್ರಿ ಪಿಲ್ಲಾನು ಅಲ್ವೇನೆ? ನೀನೇನೇನೋ ಮಾಡಿರ್ತೀಯ ನನ್ನ ಮಕ್ಕ ಪಂಚರ್ ಮಾಡ್ಸಕ್ಕೆ ಅಂತ ನೀಯ ಹಿಂಗೆಲ್ಲ ಮಾಡಿರ್ತೀಗ ನೀನು. ನನಗೆ ಗೊತ್ತು ಇದೆಲ್ಲ ನಿಂದೆನೆಯ ಪಿಲಾನು ಅಂತ ಹೇಳಿ. ಅಲ್ಲಲೇ ಪ್ರೇಮಿ, ನಾನು ಯಾಕ್ಲೆ ಪಿಲಾನ್ ಮಾಡ್ಲಿ? ನನಗೇನು ತಲೆ ಕೆಟ್ಟೈತೇನೆ ನಿನ್ನ ಮೇಲೆಲ್ಲ ಪಿಲಾನ್ ಮಾಡ್ಕೊಂಡು ಕುಂತ್ಕೊಳ್ಳಕ್ಕೆ? ಅಯ್ಯೋ ಶಿವನೇ, ನಿಂದೊಳ್ಳೆ ಕತೆ ಆಯ್ತಲ್ಲ. ನಾನು ಯಾವ ಇಸ್ಯೂಕ್ ಪಿಲಾನ್ ಮಾಡಿದ್ದೀನಿ ಹೇಳು? ಯಾವ್ದೋ ಇಸ್ಯೂಕ್ ಮಾಡಿದ್ಯೋಳು, ಅದಕ್ಕೆ ಈ ವಧೆಗಳು ತಿನ್ನಂಗ್ ಮಾಡಿದ್ ನೀನೇನಿಯ. ಏ ಪ್ರೇಮಿ, ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೆ ವಧೆ ತಿಂತೀಯ ಹೇಳು? ನೋಡು, ನನಗೇನು ಬೇಜಾರಿಲ್ಲ. ನಮ್ಮ ಮನೆಗಿರೋ ಸೀಕ್ರೆಟ್ ಎಲ್ಲ ತಕೊಂಡೋಗಿ ಭದ್ರಮ್ಮಂಗ್ ಹೇಳು. ನನಗೆ ಯಾವ ಬೇಜಾರು ಇಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ಪ್ರೇಮಿ? ಇನ್ನು ಹೇಳು, ಇನ್ನು ಏನೇನು ಬೇಕೋ ಎಲ್ಲ ಕೇಳು, ನಾನೇ ಹೇಳ್ತೀನಿ. ನೀನು ಹಿಂಗೆ ಸಾಪ್ಕಿದ್ರೆ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ನೋಡು. ಬೇಜಾರಾಯ್ತದೆ ಹಿಂಗೆ ಮಾತಾ ಪಂಚರ್ ಮಾಡ್ಕೊಂಡು ಹಿಂಗೆ ಕುಂತ್ಕೊಂಡಿರೋ ಪ್ರೇಮಿನ ನೋಡೋಕ್ಕೆ. ಒಂಥರ ಖುಷಿ. ಬೇಜಾರಾಯ್ತದೆ. ಇನ್ನು ಏನು ಐಡಿಯಾ ಬೇಕಾದ್ರೆ ಕೇಳು, ನಾನೇ ಹೇಳ್ತೀನಿ. ತಕೊಂಡೋಗಿ ಭದ್ರಮ್ಮಂಗೆ ಹೇಳಿವಂತೆ, ಸರಿನಾ? ನೋಡು, ಸುಮ್ಕಿ ಕೆಣಕ್ಬೇಡ. ನಂಗೆ ಗೊತ್ತು ನೀನೇ ಎಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು. ನೀನೇ ಎಲ್ಲ ಮಾಡಿ ನನ್ನ ನುಗ್ಗಿಸ್ತಿರೋದು ಅಂತ ನಂಗೆ ಗೊತ್ತೇ. ಹೋಗಿ ಸುಮ್ಕಿನೇ, ನನಗೆ ಸುಮ್ಮನೆ ಯಾಕೆ ಕುರಿಸ್ತೀಗ? ಹೋಗು. ಅಯ್ಯೋ, ಕೈ ಎತ್ತಕ್ಕಾಯ್ತಿಲ್ಲ. 12,000 ರೂಪಾಯಿ ಕಾಸು ಬೇರೆ ಬೇಕು. ಎಲ್ಲ ಮಜಾ ಉಡಾಯಿಸಿದ್ದೀನಿ. ಯಪ್ಪ,
ನೀನ್ ನೋಡಿದ್ರೆ ಭಾಳ ನಗು ಬರ್ತದ ನಂಗಂತೂ ಒಳಗೆ ಖುಷಿ ಆಯ್ತದೆ ನಂಗಂತೂ. ಹಾ ಪಾಪ ಹೋದ್ರೆ ಹೋಗ್ಲಿ ಬಿಡು, ಸರಿಯಾಗಿ ಒದೆ ತಿಂದಿದ್ದೀಗ ಯಾಕೆ ಸುಮ್ಕೆ ಏನಿಯ ನಾನು ನಿಂಗೆ ಬೇಜಾರು ಮಾಡಲಿ ಹೇಳು. ನಾನು ಹೋಗ್ಬೇಕಾದ್ರೆ ಏನಂತ ಹೇಳಿದ್ದೆ, ಬ್ಯಾಡವೇ ಹಾ ಏನು ಹೇಳ್ಬೇಡವೆ ಹಾ ನಿನಗೆ ಸರಿ ಇಲ್ಲ ಟೇಮು ಅಂತ ಹೇಳಿದ್ದೆ ತಾನೆ. ಕುಣ್ಕೊಂಡು ಹೋಗಿ ನೀನೇ ತಾನೇ ಹೇಳಿದ್ದು ಹಾ ಅನ್ಭವ್ಸ್ ಬ್ಯಾಡ ಅಂದರ್ ಯಾರು. ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ. ಈ ಮನೆ ಹೇಳಿದ್ದೀನಿ ಎಲ್ಲ ಕೆಲಸ ನಂಗೆ ಸಂದ ಗೊತ್ತು. ಈಗ 12,000 ರೂಪಾಯಿ ವಾಪಸ್ ಕೊಡಲಿಲ್ಲ ಅಂದರೆ ಬಂದ ಮತ್ತೆಗೆಲ್ಲ ಭದ್ರಮ್ಮ ಹೇಳ್ಬಿಡ್ತೀನಿ ಅಂತ ಬೇರೆ ಹೇಳವಳೆ. ಈಗ 12,000 ರೂಪಾಯಿನ ಎಲ್ಲಿಂದ ಹೊಂದಿಸ್ಲಿ ನಾನಂತೂ 12,000 ರೂಪಾಯಿ ಎಲ್ಲ ಉಡಾಯಿಸ್ಬಿಡ್ತೀನಿ. ಲೇ ಪ್ರೇಮಿ, ನಿಂಗೆ ಬುದ್ಧಿ ಐತೇನೆ, 10 ರೂಪಾಯಿ ಉಳಿಸ್ಕೊಂಡಿದ್ದಂಗೆ ಯಾಕೆ ಉಡಾಯಿಸ್ತೀಯ ನೀನೇನು ಕೋಟೇಶ್ವರ ವಂಶಸ್ಲ ಎಲ್ಲ ಪಾರ್ಲರ್ಗೆ ಬಟ್ಟೆಗೆ ಅಂತ ಹೇಳ್ಬಿಟ್ಟು ಹಿಂಗೆ ಬರ್ತದೆ ಅಂತ ಎಲ್ಲ ಖರ್ಚು ಮಾಡಿ ಬಿಸಾಕ್ಬಿಟ್ಟೆ. ಹೀಗೆ ಈ ಬದ್ರಿದೊಂದು ಒಳ್ಳೆ ಕಾಟ ಆಗೈತಲ್ಲ. ನಮ್ಮ ಅಮ್ಮಗೊಂದು ಫೋನ್ ಹಾಕ್ತೀನಿ, ನಮ್ಮ ಅಮ್ಮನೇ ಸಹಾಯ ಮಾಡ್ಬೇಕು ನನಗೆ. ಹಲೋ ಹೇಳು ಮಗಳೇ, ಏನ್ ಮಾಡ್ತಿದ್ದೀಗ? ಏನೇ ಮಾಡ್ಲಿ ಇನ್ನ ಏನೋ ನಿನ್ ದಯೆಯಿಂದ ಅಬ್ಬಬ್ಬ ಒಟ್ಟು ತುಂಬ ತಿನ್ಕೊಂಡು ಆರಾಮಾಗಿದ್ದೀನಿ ಮಗಳೇ. ಎಲ್ಲ ನಿನ್ ದಯೆನೇ. 4,000 ರೂಪಾಯಿ ಕೊಟ್ಟಿದ್ದಲ್ಲ, ಆ 4,000 ರೂಪಾಯಿ ನಂಗೆ ಮನೆಗೆ ಏನು ಬೇಕು ಎಲ್ಲ ಸಾಮಾನು ತಗೊಂಬಿಟ್ಟು ಬಂದು ಹಾಕೊಂಡು ಹೊಟ್ಟೆ ಬಿರಿಯಾನಿ ತಿಂತಾ ಇದ್ದೀನಿ. ಅಬ್ಬಬ್ಬ ಇನ್ನೊಂದು ಐಡಿಯಾ ಹೇಳಕ್ ಹೋಗಿದ್ದೇನು ಭದ್ರಮ್ಮಂಗೆ. ಇನ್ನೊಂದ್ಕಿತ 4,000 ಕೊಟ್ರೆ ನನಗೆ ನೀ ಕೊಡೆ ಈ ಕಿತನೂ. ನಾನೇ ನಿಂಗೆ 12,000 ರೂಪಾಯಿ ಕೇಳೋನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ದೀನಿ. ಅಮ್ಮ 12,000 ರೂಪಾಯಿ ಅರ್ಜೆಂಟಾಗಿ ಬೇಕಮ್ಮ. ಆ ಭದ್ರಮ್ಮಂಗೆ ಎಲ್ಲ ಏನೇನು ಆಗೋಗ್ಬಿಟ್ಟೈ ಅಮ್ಮ. ನಾನು 12,000 ರೂಪಾಯಿ ವಾಪಸ್ ಕೊಡು ಅಂತ ಕುಂತವಳೆ ಕಣಮ್ಮ. ನಿನ್ನ ಹತ್ರ 12,000 ರೂಪಾಯಿ ಇದ್ರೆ ಕೊಡಮ್ಮ. ಹಲೋ ಹಲೋ ಮಗಳೇ, ಕೇಳಿಸ್ತಾನೆ ಇಲ್ವೇ? ಅಮ್ಮ 12,000 ರೂಪಾಯಿ ಇದ್ರೆ ಕಾಸು ಕೊಡು. ಹಲೋ ಹಲೋ ಅಯ್ಯೋ ಮಗಳೇ, ನಂಗೆ ಏನು ಕೇಳಿಸ್ತಿಲ್ಲ. 12,000 ರೂಪಾಯಿ ಕೊಡು ಅಂತ ಕೇಳಿದ ತಕ್ಷಣ ನಿಂಗೇನು ಕೇಳ್ಸಕ್ಕಿಲ್ಲ ಬಿಡು ನಿಂಗೆ. ಹಲೋ ಹಲೋ ಮಗಳೇ, ಕೇಳಿಸ್ತಿಲ್ಲ ಕಣಮಿ. ಸರಿ ಉಣ್ಬೇಕು, ಆಮೇಕಿಂದ ಫೋನ್ ಮಾಡ್ತೀನಿ, ಕೊಟ್ಟು ಮಾಡು. ಗೊತ್ತಿಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ಸುಮ್ಕೆ ಬಿಲ್ಡಪ್ ಬೇರೆ ಕೊಡ್ತದಮ್ಮಮ್ಮ. ನನ್ನ ಹತ್ರ ನೀನು ಆಟ. ಅಯ್ಯೋ ಈಗ 12,000 ರೂಪಾಯಿ ಏನಪ್ಪ ಮಾಡಲಿ.